ಹಾಯ್, ಎಲ್ಲರಿಗೂ ನಮಸ್ಕಾರ. ಲಲಿತಾ ಆಫೀಸರ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನೆ ಇಡ್ಲಿ ಚಟ್ನಿ ಮಾಡಿದ್ರ ಬಗ್ಗೆ ಹೇಳಿದೆ. ಚಟ್ನಿದು ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ಬೇಕಾಗಿತ್ತು, ಆದರೆ ವಿಡಿಯೋ ಲೆಂತ್ ಆಗಲಿಲ್ಲ, ಸ್ವಲ್ಪನೇ ಹೇಳಿದ್ದೆ. ಇಡ್ಲಿ ನೀರಾದರೆ ಏನು ಮಾಡಬೇಕು ಅಂತ. ಆಮೇಲೆ ಇನ್ನೊಂದು, ಹಳ್ಳಿಯಲ್ಲಿ ಓದದೇ ಇದ್ದರೂ ತಿಂಗಳಿಗೆ 20ಇಂದ 30 ಸಾವಿರ ದುಡಿತಾರೆ. ಈಜಿ ಕೆಲಸ, ಅದು ಯಾವುದು ಅಂತ ನಿಮಗೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಮನೆಗೆ ಕೆಲವೊಂದು ಟಿಪ್ಸ್ಗಳಾಯಿತು, ಕೆಲವೊಂದು ನನಗೆ ಗೊತ್ತಿರೋ ಮಾಹಿತಿಗಳನ್ನ, ಮೋಟಿವೇಶನ್ ವಿಡಿಯೋಗಳನ್ನೆಲ್ಲ ಮಾಡ್ತಿರ್ತೀನಿ. ರಾತ್ರಿ ಆಗಿದೆ ನೋಡಿ, ತಣ್ಣಗೆ. ರಾತ್ರಿ 10 o'clock ಲೇಟಾಗಿ ಊಟ ಮಾಡಿರಿ. ಬೇಗ ಊಟ ಮಾಡಿದ್ರೆ ಅಲ್ಲೇ 1 hour 2 hour ಮನೇಲಿ ಸ್ವಲ್ಪ ಕೂತು ಮಲ್ಕೊಂಡ್ಬಿಡ್ತೀನಿ. ನಿನ್ನೆ ಮತ್ತೆ ನಿದ್ದೆ ಬಂದ್ಬಿಡುತ್ತೆ ಊಟದ್ದು ಮಾಡಿದ ತಕ್ಷಣ ಅಂತ ಟೆರೆಸ್ ಮೇಲೆ ಬಂದೆ. ನೋಡಿ, ತಣ್ಣಗೆ ಗಾಳಿ ಬಿಟ್ಟಿದೆ, ತುಂಬ ಚೆನ್ನಾಗಿದೆ ಗಾಳಿ. ವೈಟ್ಗೆ ಗಿಡದಲ್ಲೇ ಒಂಥರ ಚಿಕ್ಕ ಚಿಕ್ಕ ಚಂದ್ರನ ತುಂಡು ಬಿದ್ದಾಗಿದೆ ಗಿಡದ ಮೇಲೆ. ಎಷ್ಟೊಂದು ಕ್ಯೂಟಾಗಳಿದೆ ಹೂಗಳು. ನಾನು ಜಾಸ್ತಿ ಹರಿಯೋದಿಲ್ಲ, ಅದು ನೋಡೋಕ್ಕಂತಲೇ ಖುಷಿ ನನಗೆ. ಹೂವು ಇದೆಲ್ಲದನ್ನು ವೈಟ್ಗೆ ಒಂದೊಂದು ದಿನ ಸ್ವಲ್ಪ 1-2 ಹರಿದಿರ್ತೀನಿ, ಇಲ್ಲಾಂದರೆ ಗಿಡದಲ್ಲೇ ಬಿಡ್ತೀನಿ. ನಾನು ಅವಾಗವಾಗ ಟೆರೆಸ್ ಮೇಲೆ ಬಂದಾಗ ಹೂಗಳು ನೋಡ್ತಾ ಇದ್ರೆ ಮನಸ್ಸು ಒಂಥರ ಸಮಾಧಾನ ಆಗುತ್ತೆ. ರಾತ್ರಿ 10 ಗಂಟೆ 10-15 ಹಿಂಗಾಗಿದೆ. ಒಂದು 5-6 ವಾಕ್ ಹಳ್ಳಿಗಳಿಗೆಲ್ಲ 8 ಗಂಟೆಗೆಲ್ಲ 8-9ಕ್ಕೆಲ್ಲ ಬೀದಿಲೆಲ್ಲ ಲೈಟ್ ತೆಗೆದು ಮಲಗಿಬಿಟ್ಟಿರ್ತಾರೆ. ನೀವು ಸಿಟಿಯವರು 12-1 ಗಂಟೆವರೆಗೂ ರಾತ್ರಿ ಲೈಟ್ ತೆಗಿಯೋದಿಲ್ಲ ಬೀದಿಲಿ. ಇಲ್ಲ, ಹಂಗಲ್ಲ, 8-8:30ಗೆಲ್ಲ ಎಲ್ಲ ಬೀದಿಯಲ್ಲಿ ಲೈಟ್ ತೆಗೆದು ಅರ್ಧ ರಾತ್ರಿ ಆಗಿಬಿಟ್ಟಿರುತ್ತೆ ಹಳ್ಳಿ ಕಡೆ. ಅದಕ್ಕೆ ನನ್ನ ಮಗನ ಕರ್ಕೊಂಡು 5 ನಿಮಿಷ ರೆಸ್ಟಿಗೆ ಬಂದಿದ್ದೆ ಮಾಳ್ಗೆ ಮೇಲೆ. ಇವಾಗ ನೋಡಿ, ಬೆಳಗ್ಗೆ ಆಗಿದೆ, ನಾಷ್ಟ ರೆಡಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂತು. ಚಪಾತಿ ಪಲ್ಯ ರಾತ್ರಿ ಹೀರೆಕಾಯಿ ಚಪಾತಿ ಪಲ್ಯ ಮಾಡಿದ್ದೆ, ಅದೂ ತುಂಬ ಸೂಪರಾಗಿ ಬಂತು. ಇವಾಗ ಮಂಡಾಳು ತೋರಿಸಿದ್ದೀನಿ, ಯಾಕಂದ್ರೆ ನಾವು ರೊಟ್ಟಿ ಪಲ್ಯನೇ ಮಾಡೋದು. ಆದರೆ ಬೆಳಗ್ಗೆ ಗಂಡ್ಮಕ್ಳು ಕೆಲ್ಸಕ್ಕೆ ಬೇಗ ಹೋದ್ರು ಅಂದರೆ ಬೇಗ ಕಲಸಿಟ್ಬಿಡ್ತೀನಿ. ಅವ್ರು ಪೂರ್ತಿಯಾಗಿ ಮಾಡಿರ್ತೀನಿ, ವೇಸ್ಟ್ ಮಾಡೋಲ್ಲ. ನಮ್ಗೆ ಎಷ್ಟು ಬೇಕು ತಿನ್ನೋಕೆ ಅಷ್ಟೇ ಸರಿ ಹೋಗೋಕೆ, ಕಡಿಮೆನೂ ಮಾಡೋಲ್ಲ ಜಾಸ್ತಿನೂ ಮಾಡೋಲ್ಲ, ಕರೆಕ್ಟ್ ಮಾಡಿರ್ತೀನಿ. ಶುಕ್ರವಾರ ಜಳಕ ಮಾಡೋದಿಲ್ಲ ನಾಷ್ಟನ. ಇವಾಗ 3 ದಿನ ಪೂಜೆ ಮಾಡಲ್ವಲ್ಲ, ನನ್ನ ಮಗ ಮಾಡಿದ್ದಾನೆ, ಅದಕ್ಕೆ ಸ್ನಾನ ಮಾಡಿ ನಾಷ್ಟ ಮಾಡಿದ್ದೀನಿ. ನೋಡಿ, ಬೆಳಗ್ಗೆ ಇವಾಗ ಈಗ ತಾನೇ ಕೆಲಸ ಶುರು ಮಾಡಿದ್ದಾರೆ. ನಾನು ಹೇಳಿದ್ನಲ್ವಾ, ಓದದೇ ಇದ್ದರೂ ಯಾವುದೇ ಕೆಲಸ ಮಾಡದೇ ಇದ್ರೂ ತಿಂಗಳಿಗೆ 25-30 ಸಾವಿರ ದುಡಿತಾರಂತ. ಅದ್ರ ಬಗ್ಗೆನೇ ಮಾತಾಡ್ತೀನಿ. ಸಿಟಿಗೆ ಈಗೆಲ್ಲ ಹೆಣ್ಮಕ್ಳು ನೌಕರಿ ಮಾಡಿದ್ರೆ ಚೆಂದ, ಹಳ್ಳಿಗಿದ್ದವರು ಸರಿಗಿರಲ್ಲ, ದುಡಿಮೆ ಇರಲ್ಲ, ದುಡ್ಡಿರಲ್ಲ ಅಂತಾರೆ. ಹಳ್ಳಿಗಿರೋ ಗಂಡ್ಮಕ್ಳು ತುಂಬ ಕಷ್ಟಪಡ್ತಾರೆ. ಬೆಳಗ್ಗೆ 6 ಗಂಟೆಗೆಲ್ಲ ಎದ್ದು ಮನೆಯಲ್ಲೇ ದನಕ್ಕೆ ಬೇಕಾದ ವ್ಯವಸ್ಥೆಗಳೆಲ್ಲ ಮಾಡಿ ನೋಡಿ. ಆಗಲ್ಲ, ದಿನಾಲು ಬೆಳಗ್ಗೆ ಸಾಯಂಕಾಲ ಚಿಕ್ಕ ಇತ್ತಾಗ ಬಿಡ್ಕೊಂಡು ಹೋಗ್ತಾರಲ್ವ. ಮುಂಜಾನೆ 5 ಲೀಟ್ರ್, ಸಂಜೆ 5 ಲೀಟ್ರ್ ಹಾಲು ಹಾಕಿದ್ರೆ 10 ನಿಮಿಷದಲ್ಲೇ ಒಂದು ದಿನಕ್ಕೇ ಕೂತಲ್ಲೇ ಒಂದು ಸ್ವಲ್ಪ ದನಕ್ಕೆ ನೀರು, ಅದಕ್ಕೊಂದಿಟ್ಟು ಮೇವಿಂದು ಒಂದು ಅರ್ಧ ಗಂಟೆ 1 ಗಂಟೆಲಿ ವ್ಯವಸ್ಥೆ ಮಾಡಿ ಎಲ್ಲಾದರೂ ಕಟ್ಟಿಬಿಟ್ಟು ಬೆಳಗ್ಗೆ ಸಾಯಂಕಾಲ ನೋಡಿ 6:30-7 ಗಂಟೆಗೆ ಸ್ಟಾಪ್ ಮಾಡ್ತಾರೆ ಡೈರಿನ. 7 ಗಂಟೆ 6:30 ಸ್ಟಾರ್ಟ್ ಮಾಡಿದ್ರೆ 7:30ಗೆಲ್ಲ ಬಂದಾಗ್ಬಿಟ್ಟಿರುತ್ತೆ. ಬೆಳಗ್ಗೆ ಒಂದು 5 ಲೀಟ್ರ್, ಸಿಂಪಲ್ ಆಕಳಾದರೆ 5 ಲೀಟ್ರ್, ದೊಡ್ಡ ಜರ್ಸಿ ಆಕಳಂತ ಬರುತ್ತೆ, ಅದಾದರೆ 20, ಮುಂಜಾನೆ 15 ಲೀಟ್ರ್, ಸಂಜೆ 15 ಲೀಟ್ರ್. 1 ಲೀಟ್ರ್ 45 ರೂಪಾಯಿ ಅಂದರೆ ನೀವೇ ಲೆಕ್ಕ ಹಾಕಿ 10 ಲೀಟ್ರಿಗೆ ಎಷ್ಟಾಯಿತು ಅಂತ. 20 ಲೀಟ್ರಿಗೆ 900 ರೂಪಾಯಿ. ಮನೇಲಿ 900 ರೂಪಾಯಿನೇ ಒಂದು ದಿನಕ್ಕೆ ಅಂದರೆ ಒಂದು ತಿಂಗಳಿಗೆ ಆರಾಮಾಗಿ ಅಕೌಂಟಿಗೆ ಎಷ್ಟು ಬರುತ್ತೆ? ಒಂದು ದಿನಕ್ಕೆ 900 ಅಂದರೆ ನೀವೇ ಲೆಕ್ಕ ಹಾಕಿ. 30 ದಿನಕ್ಕೆ 27,000-30,000 ಬರುತ್ತೆ. ಇದೇ ನಮ್ಮ ಮನೆ ಹತ್ರನೇ ಒಬ್ಬರು ಸುಮ್ಮನೆ ಒಂದು ಪುಟ್ಟದಾದ ಅಜ್ಜನೇ ದನ ಎಲ್ಲ ಹೊಡ್ಕೊಂಡು ಹೋಗಿ ಕಾಯ್ಕೊಂಬರ್ತಾರೆ. ಅವ್ರು ಸುಮ್ಮನೆ ನಾರ್ಮಲ್ ದನದಿಂದ ಬಂದು ದನ ಊರಲ್ಲಿ ದನ ಮೇಯಿಸಿ ಅದರಿಂದ ಹಾಲು, ಅವ್ರು ಮಾಡೋ ಕೆಲ್ಸಕ್ಕೆ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ. ಇಲ್ಲಿ ವಯಸ್ಸಾದವರೆಲ್ಲ ದನ ಕರ ಹೊಡ್ಕೊಂಡು ಹೋಗ್ತಾರೆ. ಇಲ್ಲಿ ವಯಸ್ಸಾದವರು ಹಳ್ಳಿಗಳಾಗ ಕೂತ್ಕೊಳ್ಳೋದಿಲ್ಲ, ಕೆಲಸ ಮಾಡ್ತಾನೆ ಇರ್ತಾರೆ. ಅವರೆಲ್ಲ ಎಲ್ಲಾದರೂ ವೇಸ್ಟ್ ಇರೋ ಜಾಗದಲ್ಲಿ ಹೋಗಿ ದನಗಳು ಮೇಯಿಸ್ಕೊಂಬರ್ತಾರೆ. ಬೆಳಗ್ಗೆ ಈಗ ಈ ಥರ ಹಾಲೆಲ್ಲ ರೆಡಿ ಮಾಡಿ ಕೊಡ್ತಾರೆ. ಮುಂಜಾನೆ ಮನೇಲಿ ಎಷ್ಟು ಉಳಿಸ್ಕೊಳ್ಳಲ್ಲ ಅಷ್ಟು ಹಾಕ್ಬಿಡ್ತಾರೆ. ದನ ಇಲ್ದವರು ಡೈರಿಗೆ ಹೋಗಿ ಹಾಕ್ಸ್ಕೊಂಬರ್ತಾರೆ. ನಂತರ ಇಲ್ವೋ ಇಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಯಾರ್ಯಾರಿಗೆ ಎಷ್ಟು 5 ರೂಪಾಯಿದಿಂದನೂ ಹಾಲು ಕೊಡ್ತಾರೆ ಡೈರಿಯಲ್ಲಿ. ಚಿಕ್ಕ ವಯಸ್ಸಾದವ್ರಿಗೆ, ಒಬ್ಬರಿದ್ದವ್ರಿಗೆ, ದುಡಿಮೆ ಇಲ್ದವ್ರಿಗೆ 5 ರೂಪಾಯಿಗೆಲ್ಲ ಹಾಲು ಕೊಡ್ತಾರೆ. 5 ರೂಪಾಯಿದಲ್ಲಿ 2 ಟೈಮ್ ಆರಾಮಾಗಿ ಟೀ ಮಾಡ್ಕೋಬೋದು. ಹಳ್ಳಿ ಜೀವನ ತುಂಬಾ ಸೊಗಸಾಗಿರುತ್ತೆ. ನೀವು ದಿನಾಲು ಏನಾದರೂ ವಿಡಿಯೋ ನೋಡ್ಕೊತ ಹೋದರೆ ಇನ್ನೂ ಹೆಚ್ಚು ಮಾಹಿತಿಗಳು ಕೊಡ್ಕೊತ ಹೋಗ್ತೀನಿ.
ಸಿಟಿಯಲ್ಲಿದ್ದರೂ ದನ ಎಲ್ಲ ಮಾಡೋಕ್ಕಾಗಲ್ಲ, ಅವ್ರು ತುಂಬ ಪುಣ್ಯ ಮಾಡಿದ್ದಾರೆ ಅಂತ ನೀವು ಹೇಳ್ಬೋದು. ಮತ್ತು ನಿಮ್ಮದು ಕೆಲಸ ಎಲ್ಲರೂ ಒಬ್ಬೊಬ್ಬರು ಸಿಟಿಯಲ್ಲೇ ಮಾಡೋಂಥ ಕೆಲಸಗಳು ಬೇರೆ ಇರುತ್ತೆ, ಹಳ್ಳಿಯಲ್ಲೇ ಮಾಡಬೇಕಾದ ಕೆಲಸಗಳು ಬೇರೆ ಇರುತ್ತೆ. ನಿಮಗೆ ಬೇಕು ಅಂದರೆ ಕೆಲವೊಂದು ಟಿಪ್ಸ್ಗಳು ಕೊಡ್ತೀನಿ ನಾನು. ರಾತ್ರಿ ಅಂತೂ ತುಂಬಾ ಇಷ್ಟ ಆಯಿತು ನೋಡಿ, ವಿಡಿಯೋ ನೋಡ್ತಿದ್ದಾಗೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಎಷ್ಟು ಗ್ರೀನ್ ಆಗಿರೋ ಗಿಡ, ಹೂವು, ಕಲರ್ ಹೂವುಗಳು ಎಲ್ಲ ಆಗಿದೆ ನೋಡಿ. ಮತ್ತೆ ಹೇಳಿದ್ನಲ್ವ ಹಾಲಿನ ಬಗ್ಗೆನೇ. ಬೆಳಗ್ಗೆ ಒಂದು ಚಿಕ್ಕದಾಗಿ ಎಂತ ಇಲ್ಲ ಅಂದರೆ ಒಂದು 30-35 ಸಾವಿರದಿಂದನೇ ಒಂದು ಆಕಳು ತೊಗೊಂಬರ್ತಾರೆ. ಎಲ್ಲಾದರೂ ವೇಸ್ಟ್ ಇರೋದು ಅವನ್ನೆಲ್ಲ 1 ಗಂಟೆ 2 ಗಂಟೆ ಮೇಯಿಸಿ ಬೆಳಗ್ಗೆ ಸಾಯಂಕಾಲ ಹಾಲು ಎಂತ ಇಲ್ಲಾಂದರೆ ಒಂದು ಆಕಳ ಇದು ಕರು ಹಾಕಿದ ಮೇಲೆ ಒಂದು 7-8 ತಿಂಗಳ ಹಾಲು ಆರಾಮಾಗಿ ಹಿಂಡುತ್ತೆ. ಕರು ಹಾಕಿದ ಮೇಲೆ ಒಂದು 15 ದಿನ 10 ದಿನ 11 ದಿನ ಹಾಲು ಹಾಕೋದಿಲ್ಲ. ಆಮೇಲೆ ಒಂದು 11 ದಿನ ಆಗಿಂದ ಹಾಲು ತೊಗೊಂಬರ್ತಾರೆ ನೋಡಿ. ಇಲ್ಲಂತೂ ತುಂಬ ಖುಷಿ ಆಗುತ್ತೆ. ಈಗ ಎಲ್ಲರೂ ಹಾಲಿಂದು ಮಾಡ್ತಾರೆ, ಹೊಲ್ದಲ್ಲಿ ತರಕಾರಿ ಸೊಪ್ಪನ್ನು ವ್ಯಾಪಾರ ಮಾಡ್ತಾರೆ, ಮತ್ತು ಹೊಲದ ದರ್ಗಕ್ಕೆ ಅದು ಮಾಡ್ತಾರೆ. ಹಳ್ಳಿ ಜನ ಯಾವುದಕ್ಕೂ ಕಡಿಮೆ ಇಲ್ಲ. ಗಂಡು ಮಕ್ಕಳೆಲ್ಲಾದರೆ ಸಿಟಿಯಾಗ ಒಂದು ಕೆಲಸ ಮಾಡಿಬಿಟ್ಟು ಬೆಳಗ್ಗೆ 9-10 ತನಕ ಮಲ್ಕೊತಾರೆ. ತಮ್ಮ ಆಫೀಸ್ ಚಲುವಾದಾಗ ಮಾತ್ರ ಎದ್ದುಬಿಟ್ಟು ರೆಡಿಯಾಗಿ ಹೊರಟೋಗ್ಬಿಡ್ತಾರೆ. ಹಳ್ಳಿಯಲ್ಲಿ ಹಂಗಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳು ಸಮನಾಗಿ ಇದು ಮಾಡ್ತಾರೆ ಎಲ್ಲ ಕೆಲಸದಲ್ಲೂ. ಆದರೆ ಹಳ್ಳಿ ಜನ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಸಹಾಯ ಮಾಡೋದಿಲ್ಲ ಅಡುಗೆ ಮನೆಯಲ್ಲಿ. ಸಿಟಿಯಲ್ಲಾದರೆ ಎಲ್ಲ ಕೆಲಸ ಮಾಡ್ತೀರಾ ನೀವು, ತರಕಾರಿ ಕಟ್ ಮಾಡಿಕೊಡೋದು, ಬಟ್ಟೆ ತೆಗ್ದಾಕೋದು ಅದು ಇದು. ಆದರೆ ಇಲ್ಲಿ ಅಡುಗೆ ಮನೆಯಲ್ಲೇ ಬರೋಲ್ಲ ಗಂಡು ಮಕ್ಕಳು, ಹೊಲ್ದಾಗ ಕೆಲಸ ಮಾಡ್ತಾರೆ. ಬಾರನ್ ಕೆಲಸ ಮಾಡಿ ಹೊರ್ಗಡೆನೇ ಕೂತು ಊಟ ಮಾಡಿ ಹೊರ್ಗಡೆನೇ ಹೋಗ್ಬಿಡ್ತಾರೆ. ಆದರೂ ಹಳ್ಳಿ ಲೈಫು ತುಂಬಾ ಕ್ಯೂಟಾಗಿದೆ, ತುಂಬಾ ಸುಂದರವಾಗಿದೆ. ಸುಮ್ಮನೆ ಒಂದು ಇಲ್ಲೆಲ್ಲ ತುಂಬ ಜನ ಹಾಲಿನಿಂದನೇ ಉತ್ತಮ ಇದು ತೊಗೊಂಡಿದ್ದಾರೆ. ನಾನು ಹೇಳಿದ್ನಲ್ವ, ಇಲ್ಲಿ ನಮ್ಮ ಮನೆ ಹತ್ರ ವಯಸ್ಸಾದವ್ರು ಆಕಳು ಹೊಡ್ಕೊಂಡು ಹೋಗ್ತಾರಂತ. ಬರೀ ಹಾಲಿಂದೇ ಆ ದುಡ್ಡಿಂದನೇ ಒಂದು 4-5 ವರ್ಷ ಅಲ್ಲೇ ಬಿಟ್ಬಿಟ್ಟು ಸಿಟಿಯಲ್ಲಿ ಒಂದು ದೊಡ್ಡ ಸೈಟ್ ತೊಗೊಂಡ್ರು ಅವರು. ಬರೀ ಒಂದು ಆಕಳು ಡೈರಿಯಿಂದನೇ ಒಂದು ಸೈಟ್ ತೊಗೊಂಡ್ರಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವು ಹೊಲ್ದ ಕೆಲಸ ಏನೇನೋ ಹರಸಾಹಸ ಮಾಡ್ತೀವಿ, ಒಂದು ವರ್ಷಕ್ಕೆ ನಮ್ಮ ಹತ್ರ ಒಂದು 10-20 ಸಾವಿರ ಉಳ್ಸೋಕ್ಕಾಗಲ್ಲ. ಒಂದು ಆಕಳದ ಹಾಲಿನಿಂದನೇ ಒಂದು 2-3 ವರ್ಷ ಸಂಪಾದನೆ ಅಲ್ಲೇ ಬಿಟ್ಬಿಟ್ಟು ತಾವು ಬೇರೆ ಸಂಪಾದನೆಗೆ ಮನೆ ಖರ್ಚು ಬೇರೆ ಮಾಡಿಕೊಂಡು ಒಂದು 2-3 ವರ್ಷ ಒಂದು ತಿಂಗಳಿಗೆ 27-28 ಸಾವಿರ ದುಡಿತಾರೆ ಅವರು. ಒಂದು ವರ್ಷಕ್ಕೆ ನೀವೇ ಎಷ್ಟಾಯ್ತು ಲೆಕ್ಕ ಹಾಕಿ, 2.5-3 ಲಕ್ಷ ಹತ್ರ ಬರುತ್ತೆ. ಒಂದು 2-3 ವರ್ಷ ಬಿಟ್ಟು ಮ್ಯಾಗಿಟ್ಟು ಅಮೌಂಟ್ ಹಾಕಿ ಸಿಟಿ ಒಂದೇ ದೊಡ್ಡ ಸೈಟೇ ತೊಗೊಂಡ್ರು ಅವರು. ಮೋಸ್ಟ್ಲಿ 12-15 ಲಕ್ಷ ಇರ್ಬೋದು ಆ ಸೈಟು. ಮೇನ್ ರೋಡಿಗೆ ತೊಗೊಂಡಿದ್ದಾರೆ. ತುಂಬ ಜಾಣರಿದ್ದಾರೆ ಹಳ್ಳಿಯಲ್ಲಿ. ಸಾಲ ಮಾಡ್ಕೊಂಡು ಜೀವನ ಮಾಡೋರು ಇದ್ದಾರೆ, ಸಾಲ ಇಲ್ಲದೆ ಜಾಣತನದಿಂದ ಜೀವನ ಮಾಡೋರು ಇದ್ದಾರೆ. ಎಲ್ಲ ಕಡೆನೂ ಕೆಟ್ಟವರು ಒಳ್ಳೆಯವರು ಇದ್ದೇ ಇರ್ತಾರೆ. ಆದರೆ ಹಳ್ಳಿಲಂತೂ ತುಂಬ ಅಂತೇನಿಲ್ಲ. ಹೊಲ ಬಿತ್ತೋದು, ಒಂದಿಷ್ಟು ಹರಗೋದು, ಟ್ಯಾಕ್ಟ್ರಿ ಎಲ್ಲ ತೊಗೊಂಡು ಟ್ಯಾಕ್ಟ್ರಿ ಕೆಲಸ, ಇಲ್ಲಾಂದ್ರೆ ಹಾಲಿನ ಕೆಲಸ, ಇಲ್ಲಾಂದ್ರೆ ಹೊಲ ಮನೆ ಕೆಲಸ ಇಂಥವೆಲ್ಲ ಮಾಡ್ತಿರ್ತಾರೆ. ಮಾಡೋಕೆ 108 ಕೆಲಸಗಳದಾವು. ಇದೇ ಥರ ಎಲ್ಲರಿಗೂ ಯಾರು ಖಾಲಿ ಕೂಡ್ಬಾರ್ದು. ನಮ್ಮದೇ ಆದಂಥ ಏನಾದರೂ ಒಂದಿಷ್ಟು ಕೆಲಸ ಮಾಡಿ ನಮ್ಮದೇ ಆದಂಥ ಸಂಪಾದನೆ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಇವಾಗ ಸಿಟಿಲಿ ಅಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಆ ಮನೆಯಿಂದ ಮುಂಜಾನೆ ಓಡಾಡ್ಕೊಂಡು ಹೋಗಿ ದುಡಿದು ಎಲ್ಲ ಮನೆ ಬಾಡಿಗೆ, ಕರೆಂಟಿನ ಬಿಲ್ಲು, ಊಟ ಕೊಟ್ಟು ಒಂದು 15 ಸಾವಿರ 20 ಸಾವಿರ ದುಡಿದ್ರೆ ಕೈಯಲ್ಲಿ 5 ಸಾವಿರ ಉಳಿಯಲ್ಲ. ಹಳ್ಳಿಯಾಗ ಹಂಗಲ್ಲ. ಎಷ್ಟು ತಿಂಗಳಿಗೆ ಒಂದು 30 ಸಾವಿರ ದುಡಿದ್ರೂ 1,000-1,500 ತಿಂಗಳು ಜೀವನ ನಡೆಸ್ತಾರೆ. ಹೊಲ್ದಲ್ಲೆಲ್ಲ ಅಲ್ಲಿ ಇಲ್ಲಿ ಬೆಳೆದು ತರಕಾರಿ ತುಂಬ ಕಡಿಮೆ ಬೆಲೆಗೆಲ್ಲ ಕೊಡ್ತಾರೆ. ಇಲ್ಲೆಲ್ಲ 10 ರುಪೀಸು 15 ರುಪೀಸ್ಗೆಲ್ಲ ಪಾವು ಕೆಜಿ ತುಂಬ ಚೆನ್ನಾಗಿ ಕೊಡ್ತಾರೆ ತರಕಾರಿಗಳೆಲ್ಲ. ಇವತ್ತಿನ ವಿಡಿಯೋ ತುಂಬ ಟಾಪಿಕ್ ಎಲ್ರಿಗೂ ಇಷ್ಟ ಆಗಿದ್ದರೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಇನ್ನು ಇದ್ರ ಬಗ್ಗೆನೇ ಮಾತಾಡೋದು ತುಂಬಾ ಇದೆ. ನಾಳೆಯ ವಿಡಿಯೋದಲ್ಲಿ ಮತ್ತೆ ಹೇಳ್ತೀನಿ. ಇದರಿಂದ ಹಾಲಿನಿಂದ ಮತ್ತು ಹಸುವಿನಿಂದ ಏನೇನು ಹೆಲ್ಪ್ ಆಗುತ್ತೆ ಅಂತ ನಾಳೆ ಹೇಳ್ತೀನಿ.